ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮ್ಯಾಂಗೋ ಕರಿ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಾರು ಮಂಗಳೂರು ಕಡೆ ಮದುವೆ ಮನೆಗಳಲ್ಲೆಲ್ಲ ಮಾಡುವ ಶೈಲಿಯಲ್ಲಿ ಮಾವಿನ ಹಣ್ಣಿನ ಸಾರು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಲೇಬೇಕು ನೋಡಿ. ನೀವು ಟ್ರೈ ಮಾಡಿ ನೋಡಿ, ತುಂಬ ಸೂಪರ್ ಆಗಿರ್ತದೆ. ಈ ಥರ ಒಮ್ಮೆ ಮಾವಿನ ಹಣ್ಣಿನ ಸಾರು. ಇದು ಕಾಡು ಮಾವು, ಅಂದರೆ ಇದು ನಮ್ಮ ಮನೆಯಲ್ಲೇ ಆದಂಥ ಮಾವಿನ ಹಣ್ಣು. ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಸಿಹಿಯಾಗಿ ಇರ್ತದೆ. ತುಂಬ ಚೆನ್ನಾಗಿರ್ತದೆ ಇದರದ್ದು ಸಾರು. ಇದು ಪದಾರ್ಥ ಮಾಡುವಂಥದ್ದೇ ಮಾವಿನ ಹಣ್ಣು. ಇದರದೊಂದು ಸಾರು ಮಾಡ್ತೇನೆ ನಾನು ಮಂಗಳೂರು ಶೈಲಿಯಲ್ಲಿ, ಮದುವೆ ಮನೆಗಳಲ್ಲೆಲ್ಲ ಮಾಡುವ ಶೈಲಿಯಲ್ಲಿ ಮಾವಿನ ಹಣ್ಣಿನ ಸಾರು ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಫಸ್ಟ್ ಟೈಮ್ ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೇಗೆ ಮಾಡೋದಂತ ನೋಡುವ. ನೋಡಿ, ಮೊದಲಿಗೆ ನಾನು ಒಂದು 10ರಿಂದ 18 ಬ್ಯಾಡಗಿ ಮೆಣಸು, ಒಂದು 2 ಚಮಚದಷ್ಟು ಕೊತ್ತಂಬರಿ, ಸ್ವಲ್ಪ ಬೇಸೊಪ್ಪು, ಒಂದು ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಮೆಂತ್ಯ ಸಾಸಿವೆ ಹುರಿದದ್ದು, ಮತ್ತೊಂದು 2 ಟೇಬಲ್ ಸ್ಪೂನ್ನಷ್ಟು ಇದು ಉದ್ದಿನಬೇಳೆ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಜೀರಿಗೆ ಮಾತ್ರ ಹುರ್ಕೊಳ್ಳಿಲ್ಲ, ಹಸಿ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುಂಬ ಹಾಕಲಿಕ್ಕಿಲ್ಲ. ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ತೇನೆ. ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತೇನೆ. ಇದಕ್ಕೆ ನಾನು ನೀರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ಕೊಳ್ತಿಲ್ಲ. ನೀರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡ್ತಿರೋದು. ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಫೈನ್ ಆಗಿ ರುಬ್ಕೊಂಡಿದ್ದೇನೆ ಇದನ್ನು. ನೋಡಿ, ನುಣ್ಣಗೆ. ತುಂಬ ಸುಲಭ ಉಂಟು, ರಪ್ಪ ಅಂತ ಮಾಡ್ಬೋದು ಮನೆಯಲ್ಲಿ. ತುಂಬ ಟೈಮ್ ತಗೊಳ್ಳೋದಿಲ್ಲ ಮಾಡಲಿಕ್ಕೆ. ನೋಡಿ, ಮಾವಿನ ಹಣ್ಣು ನೋಡಿ, ಒಂದಿಷ್ಟು ಮಾವಿನ ಹಣ್ಣು ಉಂಟು ನೋಡಿ. ಇದನ್ನು ಚೆನ್ನಾಗಿ ತೊಳೆದು ಎಲ್ಲ ತಗೊಳ್ತೇನೆ ನೋಡಿ. ಇದು ಕಾಡು ಮಾವು ಅಂತ ಹೇಳ್ತಾರೆ. ಇದು ನಮ್ಮ ಮನೆಯಲ್ಲೇ ಆಗಿರೋದು. ಇದು ಹೀಗೆ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಹುಳಿ ಸ್ವಲ್ಪ ಸಿಹಿಯಾಗಿ. ನೋಡಿ, ಇದರ ಸಿಪ್ಪೆ ಎಲ್ಲ ತೆಗಿತೇನೆ ನಾನು. ತೊಳೆದೆಲ್ಲ ಇಟ್ಕೊಂಡಿದ್ದೇನೆ. ಇದರ ಸಿಪ್ಪೆ ಎಲ್ಲ ತೆಗಿತೇನೆ ನೋಡಿ. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದು ಇಟ್ಕೊಳ್ತೇನೆ. ಇದರ ಸಿಪ್ಪೆಯನ್ನು ಕೂಡ ಉಂಟಲ್ಲ, ನಾವು ಕಿವುಚಲಿಕ್ಕೆ ಉಂಟು. ನೀರಲ್ಲಿ ಸ್ವಲ್ಪ ಕಿವಿಚಿ ಇದು ಮಾಡಬೇಕು. ಅಂದರೆ ಸಿಪ್ಪೆಯಲ್ಲಿ ರಸ ಎಲ್ಲ ಇರ್ತದಲ್ಲ, ಸಿಪ್ಪೆಯನ್ನು ಹಾಗೆ ತೆಗೆದು ಬಿಸಾಡುವಾಗಿಲ್ಲ. ಅದನ್ನು ಪುನಃ ನೀರಲ್ಲಿ ಹಾಕಿ ಸ್ವಲ್ಪ ಕಿವಿಚಿ ಅದರ ನೀರು ತೆಗಿಬೇಕು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋ ಒಂದು ಲೈಕ್ ಕೊಟ್ಟರೆ ನನಗೊಂದು ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ನಾನು. ಈ ಮಾವಿನ ಸಾರು ಉಂಟಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಇದಕ್ಕಿಂತ ಮುಂಚೆ ಒಮ್ಮೆ ಹಾಕಿದ್ದೇನೆ ಮಾಡೋದು ಹೇಗೆ ಅಂತ ಹೇಳಿ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಿ ನನಗೆ. ಈಗ ಇದು ಕೂಡ ತುಂಬ ಚೆನ್ನಾಗಿರ್ತದೆ. ಈ ಥರ ಕೂಡ ಮಾಡಿ ನೋಡಿ. ಇದು ಮಂಗಳೂರು ಮದುವೆ ಮನೆಗಳಲ್ಲೆಲ್ಲ ಹೆಚ್ಚಾಗಿ ಈ ಥರನೇ ಮಾಡೋದು. ತುಂಬ ಚೆನ್ನಾಗಿರ್ತದೆ. ಹೋದ ಸರಿ ನಾನು ಮಾವಿನ ಹಣ್ಣು ನಮ್ಮ ಮರದಲ್ಲಿದೆ ಆದ ಟೈಮಲ್ಲಿ ನಾನು ಹಾಕಿದ್ದೆ. ಮಾವಿನ ಹಣ್ಣಿಂದು ಮೆಣಸ್ಕಾಯಿ ಮಾಡೋದನ್ನು ಹಾಕಿದ್ದೆ. ಇದು ಸ್ವಲ್ಪ ಬೇರೆ ವಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಈ ಟೈಪ್ ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ ನೋಡಿ ಮಾವಿನ ಹಣ್ಣನ್ನು. ಈಗ ನೋಡಿ, ನೀರಲ್ಲಿ ನಾನು ಈ ಸಿಪ್ಪೆಯನ್ನೆಲ್ಲ ಸ್ವಲ್ಪ ಕಿವಿಚಿ ತೆಗೊಳ್ತೇನೆ. ಇದು ಸಿಪ್ಪೆಯಲ್ಲೆಲ್ಲ ರಸ ಇಡ್ತದಲ್ಲ, ಅದಕ್ಕಾಗಿ ಈ ಸಿಪ್ಪೆಯನ್ನೆಲ್ಲ ಉಂಟಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ಕಿವುಚಬೇಕು. ಕಿವಿಚಿ ಮತ್ತೆ ಸಿಪ್ಪೆ ಬಿಸಾಡುವಂಥದ್ದು. ಇದರ ನೀರಲ್ಲಿ ಉಂಟಲ್ಲ, ಇದನ್ನು ಮಾವಿನ ಹಣ್ಣನ್ನು ಬೇಯಲಿಕ್ಕೆ ಇಡುದು. ನೋಡಿ, ಇದರಲ್ಲಿ ಇಷ್ಟು ರಸ ಇಡ್ತದೆ ನೋಡಿ. ನೋಡಿ, ಈ ನೀರಲ್ಲಿ ನೋಡಿ ಮಣ್ಣಿನ ಮಡಿಕೆ ತೆಕೊಂಡಿದ್ದೀನಿ, ಮಣ್ಣಿನ ಇದು ತೆಕೊಂಡಿದ್ದೀನಿ ನಾನು ಪಾತ್ರೆ. ಇದಕ್ಕೆ ಈ ನೀರನ್ನು ಹಾಕಿ ಈ ಮಾವಿನ ಹಣ್ಣನ್ನು ಕೂಡ ಹಾಕ್ಕೊಂಡು ಬೇಯಲಿಕ್ಕೆ ಇಡುದು. ಇದು ಸ್ವಲ್ಪ ಹುಳಿ ಇರೋದ್ರಿಂದ, ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ. ಒಂದು ದೊಡ್ಡ ಪೀಸ್ ಬೆಲ್ಲ ಹಾಕಲಿಕ್ಕೆ ಉಂಟು. ರುಚಿಗೆ ಉಪ್ಪು ಹಾಕ್ಕೊಳ್ತೇನೆ. ಮೊದಲಿಗೆ ನಾನು ಬೆಲ್ಲ ಹಾಕ್ಕೊಳ್ತೇನೆ. ಬೆಲ್ಲ ನೋಡಿ, ಒಂದು ತುಂಡು ಹಾಕ್ಕೊಂಡೆ, ಮತ್ತೆ ಪುನಃ ಹಾಕ್ಕೊಂಡೆ ನಾನು ಬೆಲ್ಲ. ಅಂದರೆ ಬೆಲ್ಲ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ. ನಿಮಗೆ ಸ್ವೀಟ್ ಮಾವಿನ ಹಣ್ಣು ಹೀಗೆ ಅಂಗಡಿಗಳಲ್ಲೆಲ್ಲ ಸಿಗುವ ಮಾವಿನ ಹಣ್ಣಾದರೆ ಬೆಲ್ಲ ಒಂದು ಸಣ್ಣ ಪೀಸ್ ಸಾಕಾಗ್ತದೆ, ತುಂಬ ಬೇಕಾಗೋದಿಲ್ಲ. ನೋಡಿ, ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಮಾವಿನ ಹಣ್ಣು ಈ ರಸ ಎಲ್ಲ ಉಂಟಲ್ಲ ಚೆನ್ನಾಗಿ ಇದರಲ್ಲಿ ನೀರಲ್ಲಿ ಚೆನ್ನಾಗಿ ಕುದಿಯುವಾಗ ಉಂಟಲ್ಲ,
ಈ ಬೆಲ್ಲ ಎಲ್ಲ ಕರಗಿ ಆಗುವಾಗ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಉಂಟು ನೋಡಿ, ತುಂಬ ಒಳ್ಳೆ ಪರಿಮಳ ಬರ್ತದೆ ನಿಮಗೆ ನೋಡಿ. ಚೆನ್ನಾಗಿ ಕುದೀತಾ ಉಂಟು. ಈಗ ಇದಕ್ಕೆ ಮಸಾಲ ಗ್ರೈಂಡ್ ಮಾಡಿರುವಂತಹ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ತುಂಬ ಸುಲಭ ರೆಸಿಪಿ ನಿಮಗೆ ಮಾಡಲಿಕ್ಕೆ ನೋಡಿ. ಇದು ಇನ್ನು ಪುನಃ ಕುದಿಬೇಕು, ಚೆನ್ನಾಗಿ ಒಳ್ಳೆ ಕುದಿಬೇಕು ಮಸಾಲ ಉಂಟು. ಈ ಮೇಲ್ಗಡೆ ಉಂಟಲ್ಲ, ಈ ಬಿಳಿ ಬಿಳಿ ಇರ್ತದಲ್ಲ, ಬಿಳಿ ಬಿಳಿ ನೋಡಿ ನಿಮಗೆ ಗೊತ್ತಾಗ್ಬೋದು. ಇದೆಲ್ಲ ಉಂಟಲ್ಲ ಕುದಿದು ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಬೇಕು ಮಸಾಲ. ನೀವೆಷ್ಟು ಚೆನ್ನಾಗಿ ಕುದಿಸಿದರೆ ಅಷ್ಟು ಚೆನ್ನಾಗಿರ್ತದೆ, ಫ್ಲೇವರ್ ಎಲ್ಲ ಚೆನ್ನಾಗಿ ಬರ್ತದೆ ನೋಡಿ. ಕುದಿತಾ ಉಂಟು ನೋಡಿ. ನೋಡಿ ಕುದಿತಾ ಉಂಟು. ಈ ಮೇಲ್ಗಡೆ ನೋಡಿ ನೊರೆ ನೊರೆ ಉಂಟಲ್ಲ, ಇದೆಲ್ಲ ಹೋಗಬೇಕು. ಆ ನೊರೆ ನೊರೆಲ್ಲ ಹೋಗುವ ತನಕ ಚೆನ್ನಾಗಿ ಕುದಿಸಬೇಕು. ಉಪ್ಪೆಲ್ಲ ಕಮ್ಮಿ ಇದ್ದರೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಉಪ್ಪು ಎಲ್ಲ ಕರೆಕ್ಟಾಗಿ ಬೇಕು. ಇದಕ್ಕೆ ಹುಳಿ ಹಾಕಲಿಕ್ಕಿಲ್ಲ, ಮಾವಿನ ಹಣ್ಣೆ ಹುಳಿ ಇರೋದ್ರಿಂದ ಹುಳಿ ಹಾಕಲಿಕ್ಕಿಲ್ಲ. ಉಪ್ಪು ಸ್ವಲ್ಪ ಹಾಕ್ಕೊಂಡೆ ನಾನು, ಉಪ್ಪು ಕಮ್ಮಿ ಉಂಟಂತ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಇಂಗು ಬೇಕಿದ್ರೆ ಇಂಗು ಹಾಕ್ಕೊಳ್ಬೋದು, ಇಂಗು ಫ್ಲೇವರ್ ಬೇಕಿದ್ರೆ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಾವಿನ ಹಣ್ಣಿನ ಸಾರು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿದ್ರೆ ಉಂಟಲ್ಲ, ಮತ್ತೆ ಯಾವಾಗಲೂ ಮಾವಿನ ಹಣ್ಣು ತಂದರೆ ಇದೇ ಥರ ಮಾಡ್ತೀರಿ ನೀವು, ಅಷ್ಟು ರುಚಿಯಾಗಿರ್ತದೆ ನೋಡಿ. ಒಳ್ಳೆ ಇಡೀ ಮನೆ ಎಲ್ಲ ಸ್ಮೆಲ್ ಬರ್ತದೆ ನಿಮಗೆ ಮಾವಿನ ಹಣ್ಣಿಂದು ಸಾರು ಕುದಿಯುವಾಗ, ಸೂಪರ್ ಆಗಿರ್ತದೆ ನೋಡಿ. ಈಗ ನೊರೆ ಎಲ್ಲ ಹೋಗಿದೆ ನೋಡಿ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳುವ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ನಾನು. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೇನೆ. ತೆಂಗಿನ ಎಣ್ಣೆ ಯೂಸ್ ಮಾಡಿ, ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗಿರ್ತದೆ, ಟೇಸ್ಟ್ ಕೂಡ. ಸ್ವಲ್ಪ 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಇದು ಉದ್ದಿನಬೇಳೆ, 1-2 ಊರಮೆಣಸು ಹಾಕ್ಕೊಂಡೆ ನಾನು, ಒಂದು ಸ್ವಲ್ಪ ಕರಿ ಲೀವ್ಸ್, ಬೇಸೊಪ್ಪು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಇಂಗಿನ ಪುಡಿ ಇದ್ದರೆ ಇಂಗಿನ ಪುಡಿ ಹಾಕ್ಕೊಳ್ಬೋದು. ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಟ್ರೈ ಮಾಡಿ ನೋಡಿ ಈ ಥರ ಮಾವಿನ ಹಣ್ಣಿನ ಸಾರು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮಂಗಳೂರು ಕಡೆ ಮಾಡುವಂತಹ ಮಾವಿನ ಹಣ್ಣಿನ ಸಾರು ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡುವಾಗ ಗೊತ್ತಾಗ್ಬೋದು ನಿಮಗೆ, ಸೂಪರ್ ಆಗಿ ಬಂದಿದೆ. ಟ್ರೈ ಮಾಡಿ ಹೇಗೆ ಆಗಿದೆ